ಕೈ ಕಮಲ ನಾಯಕರ ನಡುವೆ ಕಣ್ಣೀರ ಕದನ ಏರ್ಪಟ್ಟಿದೆ. ಶೃಂಗೇರಿ ಕೈ ಶಾಸಕ ವರ್ಸಸ್ ಬಿಜೆಪಿಯ ಮಾಜಿ ಸಚಿವ ಜೀವರಾಜ್. ಕೈ ಕಮಲ ನಾಯಕರ ನಡುವೆ ಕಣ್ಣೀರ ಕದನ. ಶೃಂಗೇರಿ ಕೈ ಶಾಸಕ ವರ್ಸಸ್ ಬಿಜೆಪಿಯ ಮಾಜಿ ಸಚಿವ. ಬಿಜೆಪಿಯ ಜೀವರಾಜ್ ನನ್ನ ಮನೆ ಹಾಳು ಮಾಡಿದ್ರು. ಕೈ ಶಾಸಕ ರಾಜೇಗೌಡ ಆರೋಪಕ್ಕೆ ಜೀವರಾಜ್ ಕಿಡಿಯನ್ನ ಕಾರಿದ್ದಾರೆ. ರಾಜೇಗೌಡ ಕಣ್ಣೀರು ಹಾಕಿದಾಗಲೇ ನನಗೆ ಗೊತ್ತಾಯಿತು, ಶಾಸಕರು 124 ಕೋಟಿ ರೂಪಾಯಿ ಪ್ರಾಪರ್ಟಿ ಮಾಡಿದ್ದಾರೆ. ಪುಷ್ಪಾ ರಾಜೇಗೌಡ ಹೆಸರಲ್ಲಿ 124 ಕೋಟಿ ಪ್ರಾಪರ್ಟಿ, ಹೊಸ ಡಿಫೆಂಡರ್ ಕಾರು ತೆಗೆದುಕೊಂಡಿದ್ದಾರೆ ಅಂತೆ. ಇಷ್ಟು ಆಸ್ತಿ ಮಾಡಿದ್ರು ಬೀದಿಗೆ ಬಂದಿದ್ದೇನೆ ಅಂತಾರೆ. ಶೃಂಗೇರಿಯಲ್ಲಿ ಆನೆ ದಾಳಿಗೆ 100 ಜನ ಸತ್ತಿದ್ದಾರೆ. ಇದನ್ನ ತಡೆಯುವ ಕೆಲಸ ಮಾಡಿ ಅಂತ ಮನವಿ ಸಹಿತ ಮಾಡಿದ್ವಿ. ಹಿಂದೆ ಸತ್ತವರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರು. ಆದ್ರೂ ಈಗ ಶಾಸಕರೇ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ. ನಾನು ಕಣ್ಣೀರು ಹಾಕಬೇಕಿತ್ತು ಹೊಡೆಸಿಕೊಂಡಿದ್ದಕ್ಕೆ, ಆದ್ರೆ ಶಾಸಕರು ಬೀದಿಗೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ ಅಂತ ಜೀವರಾಜ್ ಇದೀಗ ಕಿಡಿಯನ್ನ ಕಾರಿದ್ದಾರೆ. ಸುಳ್ಳು ಹೇಳಿ ಅಳುವ ನಾಟಕ ಬಿಟ್ಟು ಜನರ ಬಗ್ಗೆ ಯೋಚನೆ ಮಾಡಿ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಜೀವರಾಜ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೈ ಕಮಲ ನಾಯಕರ ನಡುವೆ ಕಣ್ಣೀರ ಕದನ. ನಿನ್ನೆ ಅಷ್ಟೇ ಕಾಂಗ್ರೆಸ್ ಜನಾಂದೋಲನ ಸಭೆಯಲ್ಲಿ, ಜನಾಂದೋಲನ ವೇದಿಕೆಯ ಮೇಲೆ ರಾಜೇಗೌಡ ಕಣ್ಣೀರನ್ನ ಹಾಕ್ತಾರೆ. ಅಂದ್ರೆ ಹೆಸರನ್ನ ಹೇಳದೆ ಇಂಡೈರೆಕ್ಟ್ ಆಗಿ, ಜೀವರಾಜ್ ಹೆಸರನ್ನ ಎತ್ತದ ಇಂಡೈರೆಕ್ಟ್ ಆಗಿ ಮಾತನಾಡ್ತಾರೆ. ನನ್ನ ಮನೆಯನ್ನ ಹಾಳು ಮಾಡಿದ್ರು, ನಾನು ಸಾಕಷ್ಟು ಸಾಲ ಮಾಡ್ಕೊಂಡಿದ್ದೀನಿ, ಇದಕ್ಕೆಲ್ಲ ಕಾರಣ ಅವರೇ, ನನ್ನ ಮನೆಯನ್ನ, ನನ್ನ ಫ್ಯಾಮಿಲಿಯನ್ನ ಕೋರ್ಟ್ಗೆ ಅಲೆದಾಡುವಂತ ರೀತಿಯಲ್ಲಿ ಮಾಡಿದ್ರು ಅಂತ ಕಣ್ಣೀರನ್ನ ಹಾಕಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜೀವರಾಜ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವುಗಳು ನಾನು ಹಂಗೆ ಹೇಳಲಿಲ್ಲ, ಸಿದ್ದರಾಮಯ್ಯನವರು ಹೇಳಿದ್ದು. ಸಿದ್ದರಾಮಯ್ಯನವರು ಅಳೋ ಗಂಡಸಿನ ಬಗ್ಗೆ ಅಂತೇಳಿ ಹೇಳಿದ್ರು. ಆ ಸನ್ನಿವೇಶ ಎಲ್ಲ ನಾನು ಇಲ್ಲಿ ವಿಸ್ತಾರ ನನಗೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು ಹೇಳಿದರು ಮತ್ತು ನಾನು ನಿಮ್ಮ ಮೀಡಿಯಾದಲ್ಲೇ ನೋಡಿದ್ದು. ಮತ್ತು ತಾವುಗಳು ದಯಮಾಡಿ ಒಂದ್ಸರಿ ಅವ್ರ ಮನೆನ ನೋಡಿ ಬರಬೇಕು. ನಮಗೂ ಒಂದು ಸಂಭ್ರಮ, ಅವ್ರು ಕರೆದ್ರೆ ಏನಾದ್ರು ಒಂದು ಹೋಗಿ ನೋಡಿ ಬರ್ಬೇಕು. ಅದು ಒಂದು ಅರಮನೆಯನ್ನು ಕಾಂಪಿಟೇಷನ್ನಲ್ಲಿ ಇದೆ. ಪಾಪ ಕಷ್ಟ ಅದು, ಅವ್ರ ಸೋತ್ ಮೇಲೆ ಅಲ್ಲ, 2 ಸರಿ ಗೆದ್ದ ಮೇಲೇ ಕಟ್ಟಿರೋದು. ಈಗ ಮೊನ್ನೆ ಹೊಸ ಡಿಫೆಂಡರ್ ಎಲ್ಲ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಅವ್ರದ್ದು ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ, ಜನ ಮಾತಾಡ್ತಾ ಇದ್ದಾರೆ. ಓಡಾಡೋದ್ರಲ್ಲಿ ಓಡಾಡ್ತಾರೆ ಅಂತ ಹೇಳ್ತಾರೆ. ಅದೇ ಅವರ ಬೀದಿಗೆ ಅದೆಲ್ಲ ಹಿಂಗಿದ್ದಾಗ ಪಾಪ ಅವ್ರು ಬೀದಿಗೆ ಬಂದಿದ್ದೀನಿ ಅಂತ ಹೇಳಿದಾಗ ಬಹುಶಃ ದುಡ್ಡಾದ್ಮೇಲೆ ಟೆನ್ಷನ್ ಆಗ್ಬೋದು. ಡಿಫೆಂಡರಲ್ಲೇ ಬೀದಿಗೆ ಬಂದಿರೋದು ಅಂತ ಹೇಳ್ತಾ ಇದ್ದಾರಲ್ಲ. ನಾನು ಹಂಗೆ ಹೇಳಲಿಲ್ಲ, ಸಿದ್ದರಾಮಯ್ಯನವರು ಹೇಳಿದ್ದು. ಈಗಾಗಲೇ ಶೃಂಗೇರಿ ಶಾಸಕ ರಾಜೇಗೌಡ ಅವರು ಕಣ್ಣೀರನ್ನ ಹಾಕ್ತಾ ಜೀವರಾಜ್ ಹೆಸರನ್ನ ಹೇಳದೆ, ಅವರಿಂದ ನನಗೆ ಸಾಕಷ್ಟು ಸಾಲ ಆಯಿತು, ನನ್ನ ಮನೆ ಹಾಳಾಯಿತು, ನನ್ನ ಮನೆ ಬೀದಿಗೆ ಬಂತು, ಕೋರ್ಟ್ಗೆ ಅಲೆದಾಡುವಂತ ರೀತಿಯಲ್ಲಿ ಮಾಡಿದ್ರು. ಇವರು ಎಲೆಕ್ಷನ್ ಇಂದ ನಿವೃತ್ತಿ ಪಡಿಬೇಕು, ನಾನು ಸಹಿತ ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅನ್ನುವಂಥ ಮಾತನ್ನ ಆಡಿರ್ತಾರೆ. ಇದೀಗ ಅದಕ್ಕೆ ಜೀವರಾಜ್ ಟಾಂಗ್ ಅನ್ನ ಕೊಟ್ರು.